ಮಂಡ್ಯ ರಾಜಕಾರಣದಲ್ಲಿ ಸಾಕಷ್ಟು ವೈಯಕ್ತಿಕ ಟೀಕೆಗಳು ಕೂಡ ಆಯ್ತು. ರಾಜಕಾರಣದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದೆ, ಜನ ಅದನ್ನ ತೀರ್ಮಾನ ಮಾಡ್ತಾರೆ ಬಿಡಿ ಅನ್ನೋ ಮಾತನ್ನ ಸುಮಲತಾ ಅವರು ಹೇಳ್ತಾ ಇದ್ರು ಮಾಧ್ಯಮದವ್ರ ಜೊತೆ ಮಾತಾಡುವಾಗ. ಯಾಕಂದ್ರೆ ಗೌಡ್ತಿ ಅನ್ನೋ ವಿಚಾರ ಬಂತು, ಗಂಡ ಸತ್ ಇಷ್ಟ ದಿನಕ್ಕೆ ರಾಜಕಾರಣ ಬೇಕಿತ್ತ ಅಂತ, ಹೀಗೆ ವೈಯಕ್ತಿಕ ಟೀಕೆಗಳು, ಜೊತೆಗೆ ಅಂಬರೀಶ್ ಸಾವಿನ ವಿಚಾರ ಕೂಡ ಪ್ರಸ್ತಾಪ ಆಗಿ ವೈಯಕ್ತಿಕ ವಾಗ್ದಾಳಿಗಳು ನಡೀತಿದೆಯಲ್ಲ, ಅದಕ್ಕೆ ಉತ್ತರವನ್ನ ಸುಮಲತಾ ಅವರು ಕೊಟ್ಟಿದ್ರು. ನಿಮ್ಮ ಮಂಡ್ಯದ ಸೊಸೆ ಅಂಬರೀಶ್ ಅಣ್ಣನ ಮಗ, ನಿಮ್ಮ ಮಂಡ್ಯದ ಮಗ, ಇಂಡಿಯಾಲಿ ಮಂಡ್ಯ ಅನ್ನೋ ಹೆಸರು ಎಲ್ಲೇ ಬಂದ್ರು ಒಂದ್ಸಲ ಅಂಬರೀಶ್ ಅಣ್ಣ ಅಂತ ಬರಲೇಬೇಕು. ಅದು ಆ ವ್ಯಕ್ತಿ ಬೆಳೆಸ್ಕೊಂಡಂತ ಪ್ರೀತಿ ಯಾವಾಗ ಹೋದ್ರು ಮಂಡ್ಯ ಮಂಡ್ಯ ಮಂಡ್ಯ, ಎಲ್ಲಿ ಬೇಕಾದ್ರೂ ಬದುಕು. ಫಾರಿನ್ಗೆ ಹೋಗಿ ಮಂಡ್ಯ ಅನ್ನೋರು, ಜೀವನದಲ್ಲಿ ಎಲ್ಲೋದ್ರು ಮಂಡ್ಯ ಅನ್ನೋರು, ಮಂಡ್ಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರು. ಸಾಕಷ್ಟು ನಾನ್ ನೋಡಿದೀನಿ, ಕಣ್ಣಾರೆ ನೋಡಿದೀನಿ. ಅವತ್ತು ಅವ್ರು ಸಾಯೋ ಹಿಂದಿನ ದಿನ ಕೂಡ ಆ ಒಂದು ಘಟನೆ ನೋಡಿ, ಆ ಬಸ್ ಆಕ್ಸಿಡೆಂಟ್ ಆಗಿದ್ದು ನೋಡಿ ಅವ್ರು ಎಷ್ಟು ನೊಂದ್ಕೊಂಡು ಹೆಂಗ್ ಕುಸ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಬಹಳ ಪ್ರೀತಿ ಇಟ್ಕೊಂಡಿದ್ರು. ಅದು ನಾಟಕದ ಪ್ರೀತಿ ಅಲ್ಲ. ಅಂಬರೀಶ್ ಅಣ್ಣ ಅಂದ್ರೆ ಮಂಡ್ಯ ಜನಕ್ಕೆ ಎಷ್ಟು ಪ್ರೀತಿನೋ, ಮಂಡ್ಯ ಜನ ಅಂದ್ರೆ ಅಂಬರೀಶ್ ಅಣ್ಣನಿಗೂ ಅಷ್ಟೇ ಪ್ರೀತಿ. ನಿಮ್ಮ ಪತ್ನಿ, ನಿಮ್ಮೂರಿನ ಸೊಸೆ ಎಲೆಕ್ಷನ್ ನಿಂತಿದ್ದಾರೆ. ಸಜ್ಜಿ ಅವ್ರು ಹೇಳ್ತಾ ಇದ್ರು ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ. ಅದೆಲ್ಲ ರಾಜಕೀಯ ಅಂದಾಗ ಮಾತಾಡ್ತಾರೆ. ನಾನಂತೂ ನಿಜ ಹೇಳ್ತೀನಿ ಕೇಳಿ, ಜನ ಏನ್ ನನಗ್ ಗೊತ್ತು. ಇಲ್ಲಿರೋ ಹೆಣ್ಮಕ್ಳು ಅಷ್ಟು ಜನ ನಿಂತಿದ್ದಾರೆ. ಒಂದೇ ಒಂದ್ ಹೇಳ್ತೀನಿ, ಅವ್ರ ಜೀವನದಲ್ಲಿ ಎಷ್ಟು ತ್ಯಾಗ ಮಾಡಿರ್ತಾರೆ. ಹುಟ್ಟದ ಮನೆಯಲ್ಲೂ ಅವರೆಲ್ಲ ಕೆಲಸ ಮಾಡಿ, ಸೇವೆ ಮಾಡಿ, ಆ ಮನೆಗೋಸ್ಕರ ಬದುಕಿ, ಕಡೆಗೆ ಎಲ್ಲಿಗೆ ಮದುವೆ ಮಾಡ್ಕೊಡ್ತಾರೋ ಅಲ್ಲೂ ಆ ಮನೆ ಗೌರವ ತರಬೇಕು, ಆ ರೀತಿ ಬದುಕ್ತಾರೆ. ಪ್ಲಸ್ ಆ ಮನೇಲಿ ಆ ಗಂಡ ಏನಾಗಿರ್ತಾನೆ ಅಥವಾ ಅವ್ರ ಕುಟುಂಬ ಅವರ ಇದಕ್ಕೋಸ್ಕರ ದುಡಿತಾರೆ, ಎಲ್ಲಾ ಮಾಡ್ತಾರೆ, ಮಕ್ಕಳನ್ನ ಇರ್ತಾರೆ. ಅಷ್ಟೆಲ್ಲಾ ಮಾಡಿದವ್ರಿಗೆ ಇವತ್ತು ಆ ಒಂದು ವ್ಯಕ್ತಿ ಇಲ್ಲ ಅಂತ ಇಲ್ಲಿಗೆ ಸೇರಿದವರೇ ಅಲ್ಲ, ಇಲ್ಲಿಯವರೇ ಅಲ್ಲ ಅಂದ್ಬಿಟ್ರೆ ನ್ಯಾಯನ ಅದು? ಅಲ್ಲಿಗೆ ಹೆಣ್ಮಕ್ಳು ಕೇಳಕ್ಕೆ ಅಲ್ಲಿ ಎತ್ತವ್ರ ಕಡೆ ಹೋದ್ರೆ ನಾವು ಮದುವೆ ಮಾಡಿ ಕಳಿಸ್ಬಿಟ್ಟಿದೀವಿ, ಅಲ್ಲಿಗೆ ಸೇರಿದವರು ಅಂತಾರೆ. ಇಲ್ಲಿ ಬಂದ್ರೆ ಎಲ್ಲಿಂದನೋ ಬಂದವರು ಅಂತಾರೆ. ಎಲ್ಲಿಗೆ ಹೋಗ್ಬೇಕಂಗಾರ ಹೆಣ್ಮಕ್ಳು? ನಿಮ್ಮ